40 ವರ್ಷ ಆಯಿತು. ಇದೇ ಮೇ 30ಕ್ಕೆ ಪ್ರೇಮ್ಲೋಕ 86 ಅಲ್ಲಿ ಸ್ಟಾರ್ಟ್ ಮಾಡಿದ್ದು, ಈ 2026ಗೆ ಬಂದಿದೆ. ಎಲ್ಲ ಗಳಿಕೆ ಅಲ್ಲಿಗೆ ಬಂದು ಸೇರಿದೆ. ಇದು ಫಸ್ಟ್ ಆಫ್ ಆಲ್ ಬರ್ತ್ಡೇಗೆ ಮಾಡ್ತೀನಿ ಅಂತ ಹೇಳಿರಲಿಲ್ಲ. ಅದು ಶೋ ಮಾಡ್ತೀನಿ ಅಂತ ಶುರು ಆಗಿದ್ದು, ಕೊನೆಗೆ ಅದು ಬರ್ತ್ಡೇ ಸಿಕ್ಕಾಯ್ತು. ಅದು ಫಸ್ಟೇ ಬರ್ತ್ಡೇ ಅಂತ ಗೊತ್ತಿರೋ ಸ್ವಲ್ಪ ದುಡ್ಡು ಜಾಸ್ತಿ ಕೇಳ್ತಿದ್ದೆ ನಾನು. ಈಗ ಅದು ಕೇಳೋದು ಇಲ್ಲ, ಹಂಗೆ ಲಾಕ್ ಆಗೋದೆ ನಾನೀಗ. ಅದು ಇನ್ನೂ ಇದಾದ್ಮೇಲೆ ಮುಂದಕ್ಕೆ ಹೋದಾಗ ಕೇಳ್ತೀನಿ. ಬಟ್ ಒಂದು ಪ್ರಾಮಿಸ್ ಅಂತ ಮಾಡಿದ್ದಾರೆ ಅವರು, ಇದನ್ನು ತಗೊಂಡು ವಿಲ್ ಗೋ ಆಲ್ ಓವರ್ ಕರ್ನಾಟಕ ಅಂತ ಹೇಳಿದ್ರು. ಅಬ್ರಾಡ್ಗೆ ಹೋಗ್ಬೇಕು ಅಂದ್ರು ಫಸ್ಟ್ ಕರ್ನಾಟಕ ಬಿಟ್ರಿ ಎಲ್ಲ ಕಡೆ, ಆಮೇಲೆ ಇರಾನ್ಗೆ ಹೋಗೋಣ ಬೇಕಾದ್ರೆ. ಪ್ರೀತಿಯಿಂದ ವಾರ್ನ ನಿಲ್ಸೋಣ, ನಮ್ಮ ಪ್ರೀತಿಯಿಂದ ವಾರ್ನ ನಿಲ್ಸೋಣ. ಲೆಟ್ ಅವರ್ ಸಾಂಗ್ಸ್ ಸ್ಟಾಪ್ ದಿ ವಾರ್ ಅಷ್ಟೇ ಅಂತ ಕೆಲ್ಸ್ಕೊಳ್ಬೇಕಾದ್ರೆ ಮಾಡೋಣ. ನಮ್ಮ ಸಾಂಗ್ಸ್ ಕೇಳಿದ್ರೆ ನೀವೇಳ ಜನಸಂಖ್ಯೆ ಜಾಸ್ತಿ ಆಗಿದ್ದೆ ಅಲ್ಲ ರೀ, ಪ್ರೀತಿ ಜಾಸ್ತಿ ಆಯ್ತು, ಕುಟುಂಬಗಳಲ್ಲಿ ಸ್ನೇಹ ಜಾಸ್ತಿ ಆಯ್ತು. ಪುಟ್ಟಂಜ ಇರ್ಬೋದು, ಸಿಪಾಯಿ ಇರ್ಬೋದು, ಪ್ರೇಮ್ಲೋಕ ಇರ್ಬೋದು, ಹಳ್ಳಿ ದೇಶ ಇರ್ಬೋದು, ಯಾವುದೇ ಆದರೂ ಕೂಡ ಫ್ಯಾಮಿಲಿ ಒಳಗೆ ಒಂದು ನಂಟು ಕ್ರಿಯೇಟ್ ಮಾಡ್ತಾರೆ. ವಿ ವರ್ ನಾಟ್ ವಲ್ಗರ್. ದಟ್ ಈಸ್ ದ ಡಿಫರೆನ್ಸ್. ನಾಟಿನೆಸ್ ಬೇಕು. ತುಂಟತನ ಇಲ್ಲದೆ ಸಿನಿಮಾ ಮಾಡೋದ್ರೆ ಆಗೋದಿಲ್ಲ. ತುಂಟತನ ಬೇಕು, ಮಧ್ಯ ಜೀವನದಲ್ಲಿ ತುಂಟತನ ಬೇಕು. ಒಂದೊಂದ್ಸರಿ ಅದು ಎಲೆ ಮೀರುತ್ತೆ, ಅದು ಕೂಡ ಸಹಿಸ್ಕೋಬೇಕಾದ್ರೆ ಪಾರ್ಟ್ ಆಫ್ ಲೈಫ್. ಸಿನಿಮಾದಲ್ಲಿ ಏನೋ ಒಂದು ಆಸೆ ಇಟ್ಕೊಂಡಿಲ್ಲ, ಪ್ರತಿಯೊಬ್ಬರು ಏನೋ ಮಾಡಬೇಕು ಅಂತ ಆಸೆ ಪಡ್ತಿರ್ತಾರೆ. ಅದ್ರಲ್ಲಿ ದಾರಿ ತಪ್ಪೋದು ಉಂಟು, ಕ್ಷಮೆನೂ ಉಂಟು. ಅದ್ರ ಜೊತೆ ಕ್ಷಮೆನೂ ಬರುತ್ತೆ, ಕ್ಷಮೆ ಕೊಟ್ಟು ಹೋಗ್ತಾ ಇರ್ತೀವಿ ಮುಂದಕ್ಕೆ. ಬಟ್ ಎಲ್ಲರ ಆಸೆ ಫೈನಲ್ ಆಗಿ ಆ ವೈಟ್ ಪರ್ದೆ ಮೇಲೆ ಏನ್ ಕೊಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗಿದೆ. ಸೊ ಲೆಟ್ ಅಸ್ ಆಲ್ ವೇಟ್ ಫಾರ್ ದಟ್ ಗುಡ್ ಡೇಸ್ ಬ್ಯಾಕ್ ಆಗಿ. ಹರಟೆ ಹೊಡೆದಾಗ ಇವ್ನು ಸರಿಯಿಲ್ಲ ಅವ್ನು ಸರಿಯಿಲ್ಲ ಅಂತೀವಿ, ನೀವು ಅದನ್ನ ತಗೊಂಡು ಇನ್ನೊಬ್ಬರಿಗೆ ಹೇಳ್ತೀರಾ, ಅದು ಹರಡ್ಕೊಂಡು ಹೋಗಿ ಎಲ್ಲ ಫಿಟ್ಟಿಂಗ್ ಇಟ್ಟು ನಮ್ಮ ಜೀವನನೆಲ್ಲ ಹಾಳು ಮಾಡುತ್ತೆ. ಅವ್ರಿಗೆ ಆ ಟೈಮ್ ಇರಲಿಲ್ಲ. ಅವ್ರಿಗೆ ಈ ನೆವರ್ ಹ್ಯಾಡ್ ದಟ್ ಟೈಮ್. ಸಿಂಗಿಂಗ್ ವಾಸ್ ಇಸ್ ಲೈಫ್. ಜೀವನ ಪೂರ್ತಿ ಹಾಡು ಹಾಡು ಹಾಡು. ಆಮೇಲೆ ಎಲ್ಲ ಹೀರೋಗು ಡಿಫ್ರೆಂಟ್ ವಾಯ್ಸಸ್ ಕೊಡೋ ಕೆಪಾಸಿಟಿ ಇದ್ದು ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪ್ರೆಸಿವ್ ವಾಯ್ಸಸ್ ದಿಸ್ ಇಂಡಿಯಾ ಹ್ಯಾಸ್ ಎವರ್ ಸೀನ್. ಎಕ್ಸ್ಪ್ರೆಷನ್ ನಾವು ಕೊಡೋಕ್ಕಾಗಲ್ಲ. ಎಸ್ ಟಿ ಬಾಲ್ಸನ್ ಹಾಡು ಹೇಳಿದ್ರೆ ನಮಗೆ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಅದು ಆ್ಯಕ್ಚುಲ್ ಆಗಿ. ಆಮೇಲೆ ಪ್ರತಿ ಪದಕ್ಕೆ ಅವ್ರಿಗೆ ಬೆಲೆ ಗೊತ್ತಿತ್ತು, ಪ್ರತಿ ಪದಕ್ಕೆ ಅರ್ಥ ಗೊತ್ತಿತ್ತು, ಪ್ರತಿ ಭಾಷೆ ತಿಳ್ಕೊಂಡು ಹಾಡು ಹೇಳೋದು. ಸುಮ್ಮನೆ ಮೀಟ್ರಿಗೆ ಮೆಲೋಡಿ ಆಡೋದಲ್ಲ ಅವ್ರ ಲೆಕ್ಕ, ಅರ್ಥ ತಿಳ್ಕೊಂಡು ಹಾಡು ಹೇಳೋರು. ಅವ್ರು ಹೇಳಿದಾಗ ನಮಗದು ಇಷ್ಟೊಂದಿದೆಯಾ, ಇದಕ್ಕೆ ಇಷ್ಟೊಂದೆಲ್ಲ ಹೇಳ್ಬೋದಾ. ಒಂದು ನಗು ಅಂದ್ರೆ ಒಂದು ಚಿಕ್ಕ ಒಂದು ನಗು ಬಂದ್ಬಿಡುತ್ತೆ, ಸ್ವರಗಳು ಮಧ್ಯೆ ಒಂದು ನಗು ಸೇರಿಸ್ಬಿಡ್ತಾರೆ, ಹಾಡು ಬಂದ್ರೆ ಹಾಡು ಸೇರಿಸ್ಬಿಡ್ತಾರೆ. ಒನ್ ಆಫ್ ದಿ ಮೋಸ್ಟ್ ಇಂಪಾಸಿಬಲ್ ಪರ್ಸನ್ ವಿ ಹ್ಯಾವ್ ಬೀನ್ ವಿತ್ ಟುಗೆದರ್. ಆ್ಯಂಡ್ ನೀವೆಲ್ಲ ನೀವು ಮಾತ್ರ, ನಾನಂತೂ ಅವರೆಲ್ಲ ಯಾವತ್ತೂ ಮರೆತೂ ಇಲ್ಲ. ಪ್ರತಿ ದಿವಸ ನಮ್ಮ ಜೊತೆ ಇದ್ದಾರೆ, ನಮ್ಮ ಉಸಿರಲ್ಲಿ ಇದ್ದಾರೆ, ನಮ್ಮ ಉಸಿರು ಬೆರೆತೋಗಿದ್ದಾರೆ. ನೀವು ಯಾರು ಮರೆಕ, ನೀವು ಅಪ್ಪು ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಅಂಬರೀಷ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಯಾರು ನಮ್ಗೆ ಬಿಟ್ಟು ಹೋಗಿಲ್ಲ. ಪ್ರತಿ ದಿವಸ ನಮ್ಮ ಜೊತೆಲೇ ಇರ್ತಾರೆ. ಒಂದೆಲ್ಲ ಒಂದು ರೀತಿ ನೆನಪಿಸ್ಕೋತೀವಲ್ಲ, ಒಂದೆಲ್ಲ ಒಂದು ರೀತಿ ನೆನಪು. ನಾನು ಇವರೆಲ್ಲ ತೊಡೆ ಮೇಲೆ ಕೂತ್ಕೊಂಡು ಬೆಳೆದವನು. ನಾನು ಇವತ್ತು ಅದೃಷ್ಟವಂತ ಅಂತ ಹೇಳೋದು ಏನಕ್ಕೆ ಅಂದರೆ, ಅಲ್ಲಿಂದ ಹಿಡಿದು ಫ್ರಮ್ ಆಲ್ ದೋಸ್ ಪೀಪಲ್ ಐ ಸ್ಟಾರ್ಟ್ ಆನ್ ದರ್ ಥೈಸ್. ನಾವು ಜೊತೆ ಬೆಳೆದಿದ್ದೀನಿ. ಇವತ್ತು ನಾನೇನಾದ್ರು ಎಷ್ಟು ದೂರ ಇದ್ದೀನಿ ಅಂದರೆ ಬಹುಶಃ ಅವ್ರ ಅಪ್ಪುಗೆಯಿಂದ ಅವ್ರ ಜೊತೆ ಬೆರೆದಿದ್ದರಿಂದ ನಾನು ರವಿಚಂದ್ರನ್ ಆಗಿದ್ದೀನಿ ಅಂತ ಇವತ್ತು ನಂಬಿರೋದು.